ಗದಗ ಜಿಲ್ಲೆ ಲಕ್ಷ್ಮೇಶ್ವರದ ಪೇಡಬಣ್ಣದಲ್ಲಿನ ಪುರಾತನ ಇಟ್ಟಿಗೆರೆ ಕೆರೆ ಎಲ್ಲ ಕಡೆಯಿಂದ ಒತ್ತುವರಿಯಾಗಿದ್ದು, ಇದರಿಂದಾಗಿ ಕೆರೆ ಹಾಳಾಗುತ್ತಿದೆ. ಕಾರಣ ಒತ್ತುವರಿ ತೆರವುಗೊಳಿಸಿ ಕೆರೆಯನ್ನು ಸಂಪೂರ್ಣ ಅಭಿವೃದ್ಧಿಪಡಿಸಬೇಕು ಎಂದು ಆಗ್ರಹಿಸಿ ನಿವೃತ್ತ ಶಿಕ್ಷಕ ಹಾಗೂ ಮಕ್ಕಳ ಸಾಹಿತಿ ಪೂರ್ಣಾಜಿ ಕರಾಟೆ ಪುರಸಭೆಗೆ ಈಚೆಗೆ ಭೇಟಿ ನೀಡಿದ್ದ ಜಿಲ್ಲಾ ಉಪ ವಿಭಾಗಾಧಿಕಾರಿ ಎಂ ಗಂಗಪ್ಪ ಅವರಿಗೆ ಮನವಿ ಸಲ್ಲಿಸಿದ್ದರು. ಈ ಕುರಿತು ಅವರು ಸೋಮವಾರ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡರು. ವರದಿ ನಾಗರಾಜ್ ಹಣಿಗೆ, ಪ್ರಜಾಧ್ವನಿ, ಲಕ್ಷ್ಮೇಶ್ವರ. ಸವಿನಯ ಪ್ರಾರ್ಥನೆ, ಶರಣಾರ್ಥಿಗಳು. ಇವತ್ತಿನ ದಿವಸ ನಮ್ಮ ಲಕ್ಷ್ಮೇಶ್ವರಕ್ಕೆ ಮಹಾ ಸಂಕಟವಾದಂಥ ಒಂದು ವ್ಯವಸ್ಥೆ ಆಗೈತಿ. ಯಾಕಂತಂದ್ರೆ ಲಕ್ಷ್ಮೇಶ್ವರ ಹೊರವಲಯದ ದಕ್ಷಿಣ ದಿಕ್ಕಿನಲ್ಲಿರುವಂಥ ಇಟ್ಟಿಗೆರೆ 13 ಎಕರೆ 20 ಗುಂಟೆ ಕ್ಷೇತ್ರದ ಕೆರೆ ಈಗ ಸಂಪೂರ್ಣ ಮುಚ್ಚುವ ಸ್ಥಿತಿಗೆ ಬಂದೈತಿ. ಯಾಕಂದ್ರೆ ಪೂರ್ವಕ್ಕೆ ಡಬಲ್ ರಸ್ತೆ ಮಾಡಿ ಆ ಕಡೆನೂ ದಾರಿ ಬಂದ್ ಮಾಡ್ದಂಗೆ ಮಾಡ್ಯಾರ. ಆಮೇಲೆ ದಕ್ಷಿಣಕ್ಕೆ ದೊಡ್ಡ ಒಡ್ಡು ಅವೈಜ್ಞಾನಿಕವಾದಂಥ, ದಕ್ಷಿಣ ದಿಕ್ಕಿಗೆ ಅವೈಜ್ಞಾನಿಕವಾದಂಥ ದೊಡ್ಡ ಒಡ್ಡು ನಿರ್ಮಿಸ್ಯಾರ. ಉತ್ತರಕ್ಕೂ ದೊಡ್ಡ ಒಡ್ಡು ಹಾಕ್ಯಾರ. ಆಮೇಲೆ ಇದೀಗ ತಾನೇ ಮೊನ್ನೆ ಈಗ ಒಂದು 15-20 ದಿವಸದ ಹಿಂದೆ ಸರ್ಕಾರದ ಕೆರೆ ಅಭಿವೃದ್ಧಿಯ ಅನುದಾನವನ್ನು ಬಳಸಿಕೊಂಡು ಪುರಸಭೆಯ ವತಿಯಿಂದ ಸುಮಾರು 52 ಲಕ್ಷ ರೂಪಾಯಿ ವಂತಿಗೆಯನ್ನು ವಸೂಲು ಮಾಡಿ ಆ ಹಣವನ್ನು ಕೆರೆಗೆ ಒಂದು ದೊಡ್ಡ ವಡ್ಡಿಯನ್ನು ಹಾಕಿ ಅದನ್ನು ಬೇರೆ ನಿವೇಶನಗಳಿಗೆ ಹೋಗಲಿಕ್ಕೆ ದಾರಿ ಮಾಡಿಕೊಟ್ಟಾರ ವಿನಃ ಕೆರೆಗೆ ಬರುವಂಥ ನೀರಿನ ವ್ಯವಸ್ಥೆಯನ್ನು ಬಂದ್ ಮಾಡ್ಯಾರ. ಸ್ವತಂತ್ರ ಪೂರ್ವದೊಳಗೆ ಬ್ರಿಟಿಷರ ಕಾಲದೊಳಗೆ ಈ ಕೆರೆ ನೀರು ಲಕ್ಷ್ಮೇಶ್ವರದ ಮಹಾಜನತೆ ಕುಡಿತಿದ್ರು ಅನ್ನೋದನ್ನು ವದಂತಿ ಐತಿ. ಆ ಕುಡಿಯೋ ನೀರು ಕಲುಷಿತ ಆಗಬಾರ್ದಂತ ಹೇಳಿ ಅಲ್ಲಿ ಪುರಸಭೆಯವರು ಕಾವಲು ಇಟ್ಟು ಆ ನೀರನ್ನು ಕುಡಿಲಿಕ್ಕೆ ವ್ಯವಸ್ಥೆ ಮಾಡಿದ್ರು. ಇವತ್ತಿಗೂ ಅಲ್ಲಿ ಪಾವಟಣಿಕೆ ಅದಾವ. ಪಾವಟಣಿಕೆಯಿಂದ ನೀರು ತೊಗೊಂಬಂದು ಕುಡಿತಿದ್ರು ಅನ್ನುವಂಥದ್ದು ಸರ್ತಿಗೆ ಆ ಪಾವಟಣಿಕಿನ ಸಾಕ್ಷಿ. ಇಂಥ ಒಂದು ಕೆರೆ ಕೆಲವೇ ದಿವಸದೊಳಗೆ ಅದು ನಿವೇಶನಾಗಿ ಮಾರ್ಪಾಡಾಗೋದ್ರೊಳಗೆ ಸಂಶಯ ಇಲ್ಲ. ಯಾಕಂದ್ರೆ ಪಶ್ಚಿಮ ಭಾಗದೊಳಗೆ ಸಾಕಷ್ಟು ಆಕ್ರಮಣವಾಗಿ ಅದು ಈಗ ಪ್ಲಾಟ್ ಆಗುವಂಥ ವ್ಯವಸ್ಥೆ ನಡೆದೈತಿ. ಅದಕ್ಕೆ ಮಾನ್ಯ ಸಂಬಂಧಿಸಿದ ಕೆರೆಯ ಚಿಕ್ಕ ನೀರಾವರಿಯ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಆ ನಿಟ್ಟಿನ ಗಮನ ಹರಿಸಿ ಅದನ್ನು ತೆರವುಗೊಳಿಸಬೇಕು. ಆ ಹಾಕಿದ ಒಡ್ಡನ್ನು ಸಂಪೂರ್ಣ ತೆರವುಗೊಳಿಸಿ ಬರುವ ನೀರಿಗೆ ಸರಿಯಾಗಿ ದಾರಿ ಮಾಡಿಕೊಡಬೇಕು. ಹಾಗೂ ಆ ಹೊರ ನೀರು ಹೋಗಲಿಕ್ಕೆ, ಕೋಡಿ ನೀರು ಹೋಗಲಿಕ್ಕೆ ರಾಜಕಾಲುವೆ ನಿರ್ಮಿಸಿ ಕೆರೆಗೆ ಈ ಊರಿಗೆ ಒಂದು ಕೆರೆ ಅಭಿವೃದ್ಧಿ ಮಾಡಿಸಿ ಕೊಡುವಂಥ ವ್ಯವಸ್ಥೆ ಘನ ಸರ್ಕಾರದ ಆಗಬೇಕು ಅನ್ನುವಂಥ ವಿನಂತಿ. ಈ ಒಂದು ಬೇಡಿಕೆಗೆ ನಮ್ಮೂರಿನ ಜನತೆ ಸಹಕಾರ ಕೊಟ್ಟು ಈ ಕೆರೆಯ ಉಳಿವಿಗಾಗಿ, ಕೆರೆಯ ಅಭಿವೃದ್ಧಿಗಾಗಿ ತಾವೆಲ್ಲರೂ ಸಹಾಯ ಸಹಕಾರ ನೀಡಿ ಕೆರೆಯ ಉಳಿವಿಗಾಗಿ ತಾವು ಸಹಾಯ ಸಹಕಾರ ನೀಡ್ತೀರಿ ಅಂತೇಳಿ ತಮ್ಮೆಲ್ಲರಲ್ಲಿ ವಿನಂತಿಯನ್ನು ಮಾಡಿಕೊಂಡು ಲಕ್ಷ್ಮೇಶ್ವರದ ಮಹಾಜನತೆಗೆ ಮತ್ತೊಮ್ಮೆ ನಾನು ಶರಣಾರ್ಥಿಗಳನ್ನು ಹೇಳ್ತೇನೆ.